ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಪಾದಾರವಿಂದಾಭ್ಯಾಂ ನಮಃ. ಆತ್ಮೀಯ ಪಾರ್ಭವಿಷ್ಯನ ಹೊರತಂದಿದ್ದೇನೆ. ಇದು ತಾರೀಕು 24/11/2024ರಿಂದ 30/11/2024 ಇರುತ್ತದೆ. ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮೇಷರಾಶಿ. ನಿಮ್ಮ ನಿರ್ಧಾರಗಳಲ್ಲಿ ತೀರಾ ಹಠವಿರುತ್ತದೆ. ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರಿಂದ ಅಡ್ಡಿ ಬರಬಹುದು. ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳುವ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಈಗ ನಿರೀಕ್ಷಿತ ಫಲಿತಾಂಶ ದೊರೆಯುವ ಸಂದರ್ಭವಿದೆ. ಹೊಟ್ಟೆಯಲ್ಲಿನ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಸಂಗಾತಿಯ ವ್ಯವಹಾರಗಳು ಏರುಪೇರಾಗುವ ಸಾಧ್ಯತೆಗಳಿವೆ. ವೃತ್ತಿಯಲ್ಲಿದ್ದ ಸಂಘರ್ಷಗಳು ಕೊನೆಯಾಗುತ್ತವೆ. ಕಬ್ಬಿಣದ ವ್ಯಾಪಾರಿಗಳಿಗೆ ಧನಲಾಭ ಹೆಚ್ಚುತ್ತದೆ. ದೈಹಿಕ ಸಾಹಸ ಪ್ರದರ್ಶನ ಮಾಡುವವರಿಗೆ ಪ್ರಯತ್ನಪೂರ್ವಕವಾಗಿ ಮೇಲೆ ಇರುವ ಸಾಧ್ಯತೆಗಳಿವೆ. ಹಿರಿಯರ ಧನ ಸಹಕಾರಗಳು ಸಕಾಲದಲ್ಲಿ ನಿಮಗೆ ಸಿಗುತ್ತವೆ. ಕೃಷಿ ಸಂಶೋಧಕರಿಗೆ ಗೌರವ ದೊರೆಯುತ್ತದೆ. ವೃಷಭ ರಾಶಿ. ಬಹಳ ಗೌರವಯುತವಾಗಿ ನೀವು ನಡೆದುಕೊಳ್ಳುವಿರಿ. ಕುಟುಂಬದಲ್ಲಿನ ಆದಾಯ ಏರಿಕೆಯಾಗುತ್ತದೆ. ಸಂಬಂಧಿಕರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬಂದರೂ ಸಹ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಯುತ್ತದೆ. ಹೈನುಗಾರಿಕೆ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ. ತಾಯಿಯ ಸಹಕಾರ ನಿಮಗೆ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತೆಯ ಫಲಿತಾಂಶಕ್ಕಿಂತ ಕಡಿಮೆ ಇರುತ್ತದೆ. ಹಣದ ವ್ಯವಹಾರ ಅಷ್ಟು ಒಳ್ಳೆಯದಲ್ಲ. ಸಂಗಾತಿಯ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ. ಪ್ರಸೂತಿ ತಜ್ಞರಿಗೆ ಬೇಡಿಕೆ ಹೆಚ್ಚುತ್ತದೆ. ರಾಜಕೀಯವನ್ನು ವೃತ್ತಿಯಾಗಿ ಮಾಡಿಕೊಂಡವರಿಗೆ ಸಂಪಾದನೆ ಹೆಚ್ಚುತ್ತದೆ. ವಿದೇಶಿ ನೆಲೆಗಳಲ್ಲಿ ಉದ್ದಿಮೆ ಸ್ಥಾಪನೆ ಮಾಡಬೇಕೆನ್ನುವವರಿಗೆ ಈಗ ಯೋಗ ಕೂಡಿ ಬರುತ್ತದೆ. ಮಿಥುನ ರಾಶಿ. ನಿಮ್ಮ ಅತಿಯಾದ ವ್ಯವಹಾರದ ಬುದ್ಧಿ ಜನರಿಗೆ ಮುಜುಗರ ತರಬಹುದು. ಕೃಷಿಯಿಂದ ಲಾಭವಿರುತ್ತದೆ. ಕೃಷಿ ಉತ್ಪನ್ನಗಳಿಂದ ಲಾಭವಿರುತ್ತದೆ. ತಾಯಿಯ ಮತ್ತು ಸಹೋದರಿಯರ ಸಹಕಾರಗಳು ನಿಮಗೆ ದೊರೆಯುತ್ತವೆ. ಆಸ್ತಿಯನ್ನು ಮಾಡುವ ಆತುರ ಸದ್ಯಕ್ಕೆ ಬೇಡ. ವಿದ್ಯಾರ್ಥಿಗಳಿಗೆ ಈಗ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ಬರಬಹುದು. ಸರ್ಕಾರಿ ಸಂಸ್ಥೆಗಳ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭವಿರುವುದಿಲ್ಲ. ಕಣ್ಣಿನ ತೊಂದರೆ ಇರುವವರು ಎಚ್ಚರ ವಹಿಸಿರಿ. ಸಂಗಾತಿಯಿಂದ ಆರ್ಥಿಕ ಸಹಕಾರವನ್ನು ನಿರೀಕ್ಷೆ ಮಾಡಬಹುದು. ರಾಜಕಾರಣಿಗಳಿಗೆ ಜನ ಬೆಂಬಲ ದೊರೆತು ಯಶಸ್ಸನ್ನು ಕಾಣಬಹುದು. ವಿದೇಶದಲ್ಲಿ ವೃತ್ತಿಯನ್ನು ಬಯಸುವವರಿಗೆ ಈಗ ಅನುಕೂಲತೆಗಳಿರುತ್ತವೆ. ಕಟಕ ರಾಶಿ. ಶಿಸ್ತುಬದ್ಧ ಜೀವನವನ್ನು ರೂಪಿಸಿಕೊಳ್ಳುವಿರಿ. ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ. ಕೆಲವು ಹಿರಿಯರು ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಸಹಕಾರ ನೀಡುವರು. ಆಸ್ತಿ ಕೊಳ್ಳುವ ವಿಚಾರದಲ್ಲಿ ಎಚ್ಚರ ವಹಿಸಿರಿ. ಹೆಚ್ಚು ಹಣ ಖರ್ಚಾಗುವ ಸಂದರ್ಭವಿದೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ. ಸಂಗಾತಿಯ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ. ಸಂಗಾತಿಯ ಕೆಲವೊಂದು ಮಾತುಗಳು ನಿಮ್ಮನ್ನು ಚುಚ್ಚುವಂತಿರುತ್ತದೆ. ಕ್ರೀಡಾಪಟುಗಳಿಗೆ ಹೆಚ್ಚಿನ ಸಂಭಾವನೆ ದೊರೆಯುತ್ತದೆ. ಕಬ್ಬಿಣದ ಕಚ್ಚಾ ಮಾಲುಗಳನ್ನು ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ ಹಾಗೂ ಇವರಿಗೆ ಅನಿರೀಕ್ಷಿತ ಲಾಭ ಕೂಡ ಇರುತ್ತದೆ. ತಂದೆ ಮಕ್ಕಳ ಸಂಬಂಧದಲ್ಲಿ ಕಾವೇರಿದ ವಾತಾವರಣ ಇರುತ್ತದೆ. ಸಿಂಹರಾಶಿ. ವಾರದ ಆರಂಭ ಬಹಳ ಆನಂದಕರವಾಗಿರುತ್ತದೆ. ಮಾತಿನಲ್ಲಿ ಸರಳತೆ ಇದ್ದರೂ ಸಹ ಅದರಲ್ಲಿ ವ್ಯಂಗ್ಯ ಇರುತ್ತದೆ. ಸ್ತ್ರೀಯರ ಸಹಾಯದಿಂದ ಕೆಲವು ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳಬಹುದು. ಕೆಲವು ರಾಜಕೀಯ ನಾಯಕರುಗಳಿಗೆ ಆರ್ಥಿಕ ಬಿಕ್ಕಟ್ಟು ಬರುವ ಸಾಧ್ಯತೆ ಇದೆ. ಸಂಗಾತಿಯು ಸಂಸಾರಕ್ಕಾಗಿ ನಿಮಗಿಂತ ಹೆಚ್ಚಿನ ಪರಿಶ್ರಮವನ್ನು ಪಡುವರು. ಹಿರಿಯರ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗುವುದು ನಿಮಗೆ ಒಳ್ಳೆಯದು. ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ವಾಹನ ದುರಸ್ತಿ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಹಿರಿಯರಿಂದ ಕೃಷಿ ಮಾಡುವ ಬಗ್ಗೆ ತಿಳುವಳಿಕೆ ದೊರೆಯುತ್ತದೆ. ವೃತ್ತಿಯಲ್ಲಿದ್ದ ತೊಂದರೆಗಳು ದೂರವಾಗುತ್ತವೆ. ಕನ್ಯಾ ರಾಶಿ. ಆಲಸ್ಯದಿಂದ ಯಾವುದೇ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ. ಸಂಗೀತಗಾರರಿಗೆ ಉತ್ತಮ ಅವಕಾಶ ದೊರೆಯುತ್ತದೆ. ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರಿಂದ ನೀವು ನಿರೀಕ್ಷೆ ಮಾಡಿದ ಸಹಾಯಗಳು ಸಿಗುವುದು ಕಷ್ಟ. ಭೂಮಿ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ.
ಮಕ್ಕಳಿಂದ ನಿರೀಕ್ಷಿತ ಸಹಾಯ ದೊರೆಯುವುದು ಕಷ್ಟ. ನಿಮ್ಮ ಸಂಗಾತಿಯ ಧೋರಣೆಗಳು ನಿಮಗೆ ಬೇಸರ ತರಿಸಬಹುದು. ಸರ್ಕಾರಿ ವ್ಯವಹಾರಗಳಲ್ಲಿ ನಿರೀಕ್ಷಿತ ಆದಾಯ ಇರುವುದಿಲ್ಲ. ಉದ್ಯೋಗ ಸ್ಥಳದಲ್ಲಿ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಹಿರಿಯರಿಂದ ಈಗ ಧನ ಸಹಕಾರ ದೊರೆಯುತ್ತದೆ. ತುಲಾ ರಾಶಿ. ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ನೀವು ಸಾಕಷ್ಟು ಚುರುಕುತನವನ್ನು ತೋರುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಸರ್ಕಾರದಿಂದ ಬರಬೇಕಾಗಿದ್ದ ಹಣಗಳು ಈಗ ಬರುತ್ತವೆ. ಹಿರಿಯ ಮಹಿಳೆಯರ ಸಹಕಾರಗಳು ದೊರೆತು ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತವೆ. ಸಾಂಪ್ರದಾಯಿಕ ಬೀಜೋತ್ಪಾದನೆ ಮಾಡುವವರಿಗೆ ಹೆಚ್ಚಿನ ಪ್ರಗತಿ ಮತ್ತು ಪ್ರೋತ್ಸಾಹ ಇರುತ್ತದೆ. ಸಾಂಪ್ರದಾಯಿಕ ಕೃಷಿ ಬೆಳೆಗಳಿಗೆ ಹೆಚ್ಚು ಬೆಲೆ ದೊರೆಯುತ್ತದೆ. ಕೀಲು ನೋವುಗಳು ಕೆಲವರನ್ನು ಬಾಧಿಸಬಹುದು. ಕೆಲವರಿಗೆ ಸಂಗಾತಿ ಕಡೆಯವರಿಂದ ವೃತ್ತಿಯ ಸ್ಥಳದ ಬಳಿ ಕಿರಿಕಿರಿಗಳಾಗುವ ಸಂದರ್ಭಗಳಿವೆ. ಪಾಲುದಾರರ ಸಹಾಯದಿಂದ ಗಣಿಗಾರಿಕೆಯನ್ನು ಮಾಡಬಹುದು. ವೃಶ್ಚಿಕ ರಾಶಿ. ಅತಿಯಾದ ಆತ್ಮಾಭಿಮಾನ ನಿಮ್ಮಲ್ಲಿರುತ್ತದೆ. ಆದಾಯವು ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತದೆ. ಆರಕ್ಷಕರಿಗೆ ಶತ್ರುಗಳನ್ನು ಓಡಿಸುವ ಕಲೆ ಸಿದ್ಧಿಸುತ್ತದೆ. ಈಗ ಭೂಮಿ ವ್ಯವಹಾರಗಳು ನಡೆದರೂ ಸಹ ಕಾರ್ಯರೂಪಕ್ಕೆ ಬರುವುದು ಬಹಳ ನಿಧಾನ, ಹಾಗೂ ಇದರಿಂದ ಬರಬೇಕಾಗಿದ್ದ ಹಣಗಳು ಬರುವುದು ನಿಧಾನವಾಗುತ್ತದೆ. ವಿದೇಶದಲ್ಲಿರುವ ಮಕ್ಕಳಿಂದ ಧನ ಸಹಾಯವನ್ನು ನಿರೀಕ್ಷೆ ಮಾಡಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸಿರಿ. ಸಂಗಾತಿಯಿಂದ ಉತ್ತಮ ಸಲಹೆ ಮತ್ತು ಸಹಕಾರಗಳು ದೊರೆಯುತ್ತವೆ. ವೃತ್ತಿಯಲ್ಲಿ ಕಿರಿಕಿರಿಗಳಿದ್ದರೂ ಸಹ ಅದನ್ನು ಅನುಸರಿಸಿಕೊಂಡು ಹೋಗುವಿರಿ. ಅಡಿಗೆ ಭಟ್ಟರುಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ. ಧನಸ್ಸು ರಾಶಿ. ಬಹಳ ಶೋಭಾಯಮಾನವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನ ಪಡುವಿರಿ. ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ. ಸ್ನೇಹಿತರ ಸಹಾಯದಿಂದ ಶತ್ರುಗಳನ್ನು ಸದೆಬಡಿಯುವಿರಿ. ಕಮಿಷನ್ ವ್ಯವಹಾರ ಮಾಡುವವರಿಗೆ ಆದಾಯ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ. ಅಜೀರ್ಣ ಕೆಲವರನ್ನು ಕಾಡಬಹುದು. ಸಂಗಾತಿ ಕಡೆಯ ಹಿರಿಯರಿಗಾಗಿ ಹಣ ಖರ್ಚಾಗುತ್ತದೆ. ಕೃಷಿಯಿಂದ ಅನಿರೀಕ್ಷಿತ ಆದಾಯ ಇರುತ್ತದೆ. ಮಿಶ್ರಲೋಹ ವ್ಯಾಪಾರ ಮಾಡುವವರಿಗೆ ಈಗ ನಿರೀಕ್ಷಿತ ವ್ಯವಹಾರ ಹೆಚ್ಚುತ್ತದೆ. ಹಿರಿಯರಿಂದ ವ್ಯಾಪಾರಕ್ಕೆ ನಿರೀಕ್ಷಿಸಿದ್ದ ಧನ ಸಹಾಯ ದೊರೆಯುತ್ತದೆ. ಪಾಲುದಾರಿಕೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರವಾಗಿರಿ. ಮಕರ ರಾಶಿ. ಒತ್ತಡದ ನಡುವೆಯೂ ಸಹ ಕೆಲಸ ಮಾಡುವ ಸ್ಥೈರ್ಯತೆಯನ್ನು ಉಳಿಸಿಕೊಳ್ಳುವಿರಿ. ಆದಾಯವು ಕಡಿಮೆ ಇರುತ್ತದೆ. ಬದಲಿ ಮೂಲಗಳಿಂದ ಆದಾಯ ಪಡೆಯುವ ಪ್ರಯತ್ನವನ್ನು ಮಾಡುವಿರಿ. ವಿರೋಧವಿದ್ದ ಬಂಧುಗಳು ಈಗ ನಿಮ್ಮ ಕಡೆ ವಾಲುವರು. ಸಂಗಾತಿ ಈಗ ಅವರ ಕಡೆಯಿಂದ ಆಸ್ತಿ ದೊರೆಯುವ ಸಂದರ್ಭಗಳಿವೆ. ವಿದ್ಯಾರ್ಥಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ದೊರೆಯುತ್ತದೆ. ಸರ್ಕಾರಿ ಸಂಸ್ಥೆಗಳಿಗೆ ಔಷಧಿ ಪೂರೈಕೆ ಮಾಡುವವರ ಲಾಭ ಹೆಚ್ಚುತ್ತದೆ. ಹಿರಿಯರಿಂದ ಸಾಕಷ್ಟು ಒಳ್ಳೆಯ ಸಲಹೆ ಮತ್ತು ಸೂಚನೆಗಳು ನಿಮಗೆ ಬರುತ್ತವೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಕಟ್ಟಡ ನಿರ್ಮಾಣಕಾರರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಕುಂಭರಾಶಿ. ಸ್ಥಿತಪ್ರಜ್ಞರಾಗಿರುವುದು ಬಹಳ ಉತ್ತಮ. ವಿದೇಶದಲ್ಲಿರುವವರಿಗೆ ಆದಾಯ ಹೆಚ್ಚುತ್ತದೆ. ವಿದೇಶಿ ವ್ಯವಹಾರ ಮಾಡುವವರ ಆದಾಯ ಕೂಡ ಹೆಚ್ಚುತ್ತದೆ. ಸಮೂಹದಲ್ಲಿ ಮಾತನಾಡುವಾಗ ಎಚ್ಚರವಿರಿ. ನಿಮ್ಮ ಆಹಾರ ಪದ್ಧತಿಯಿಂದ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆಗಳಿವೆ. ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಆದಾಯವಿದೆ. ವೃತ್ತಿ ಸಂಬಂಧ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಿಂದ ಲಾಭವಿರುತ್ತದೆ. ಬೆಂಕಿಯೊಡನೆ ಕೆಲಸ ಮಾಡುವವರು ಹೆಚ್ಚು ಎಚ್ಚರದಿಂದ ಕೆಲಸ ಮಾಡಿರಿ. ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರವಿರುತ್ತದೆ. ಬಂಧುಗಳಿಗೆ ಸಹಾಯ ಮಾಡಲು ಮುನ್ನುಗ್ಗುವಿರಿ. ಬಂಧುಗಳ ಒಗ್ಗೂಡಿಕೆಗೆ ಹೆಚ್ಚು ಶ್ರಮ ವಹಿಸುವಿರಿ. ಮೀನರಾಶಿ. ಸಮಾಧಾನ ಚಿತ್ತದಿಂದ ಇರುವುದು ನಿಮಗೆ ಒಳ್ಳೆಯದು. ಆದಾಯ ಸಾಮಾನ್ಯವಾಗಿರುತ್ತದೆ. ಮಾತಿನಲ್ಲಿ ಮೃದುತ್ವ ಖಂಡಿತ ಇರಲಿ. ಹಿರಿಯರ ಸಹಕಾರಗಳನ್ನು ನಿಮ್ಮ ಕೆಲಸಗಳಿಗೆ ಪಡೆದುಕೊಳ್ಳಲು ಪ್ರಯತ್ನ ಪಡುವಿರಿ. ಸಂಸಾರದಲ್ಲಿ ಸಂತೋಷವಿದ್ದರೂ ಸಹ ಅಷ್ಟೇ ಕಾವು ಇರುತ್ತದೆ. ಕ್ರೀಡಾಪಟುಗಳಿಗೆ ಉತ್ತಮ ಯಶಸ್ಸು ಇರುತ್ತದೆ. ಶೀತ ಬಾಧೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ. ನಿಮ್ಮ ನಿಲುವುಗಳಿಗೆ ಸಂಗಾತಿ ವಿರೋಧ ವ್ಯಕ್ತಪಡಿಸಬಹುದು. ವೃತ್ತಿಯಲ್ಲಿ ಪರಿಚಿತರ ಮೂಲಕ ನಿಮಗೆ ಅನುಕೂಲವಾಗುತ್ತದೆ. ರಾಜಕಾರಣಿಗಳಿಗೆ ಜನರಿಂದ ಒಂದು ಕಡೆ ಅನುಕೂಲವಾದರೆ ಮತ್ತೊಂದು ಕಡೆಯಿಂದ ಬೇಸರ ಬರಬಹುದು. ಆತ್ಮೀಯರೇ,
ಇದುವರೆಗೆ ನಾನು ನಿಮಗೆ ತಾರೀಕು 24/11/2024ರಿಂದ 30/11/2024ರವರೆಗಿನ ವಾರ ಭವಿಷ್ಯ ತಿಳಿಸಿರುತ್ತೇನೆ. ಇದನ್ನು ನಿಮ್ಮ ಒಳಿತಿಗಾಗಿ ಹಂಚಿಕೊಳ್ಳಿರಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ.